ರಿಸಲ್ಟ್ ಬಂತು. ಇವಾಗ ಸದ್ಯ ಶಾಸಕರು ಗ್ಯಾರಂಟಿ ಮುಂದುವರಿಸೋ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅಥವಾ ನಿಲ್ಲಿಸಬೇಕಾ, ಏನ್ ಮಾಡಬೇಕು ಅಂತ? ಇಲ್ಲ, ಅದು ಅಂತಿಮವಾಗಿ ತೀರ್ಮಾನ ಆಗಬೇಕದು ಮುಖ್ಯಮಂತ್ರಿ ನೇತೃತ್ವದಲ್ಲಿ. ನಾವು ನಮ್ಮ ಅಭಿಪ್ರಾಯ ಹೇಳ್ಬೋದು ಅಷ್ಟೇ ಹೊರತಾಗಿ ಅಂತಿಮವಾಗಿ ಅದನ್ನು ಫೈನಲ್ ಮಾಡೋರು CM, ಹಿರಿಯ ಸಚಿವರಿದ್ದಾರೆ. ನೋಡೋಣ, ಕಾದು ನೋಡೋಣ. ಇವಾಗ ಡಬಲ್ ಅಂಕಿ ಅಂದ್ರೆ 20 ಸ್ಥಾನ ನಿರೀಕ್ಷೆಯಲ್ಲಿದ್ರು ಕಾಂಗ್ರೆಸ್ ಅವರು, ಬಟ್ ನಿಂತಿದ್ ಮಾತ್ರ 9ಕ್ಕೆ. ಇದ್ರ ರಾಜ್ಯದ ಜನ ಗ್ಯಾರಂಟಿ ಕೈ ಹಿಡಿದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಕಾಂಗ್ರೆಸ್ ನಾಯಕರು ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲ, ಹಿಡಿದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ಅವ್ರದ್ದು ಮಾರ್ಜಿನ್ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ಇದೆ. 2 ಲಕ್ಷ, 3 ಲಕ್ಷ, 4 ಲಕ್ಷದಿಂದ ಆಯ್ಕೆ ಆಗಿದ್ರು. ಈಗ ಆಲ್ಮೋಸ್ಟ್ 50,000, 70, 60 ಬರ್ಲಿಕ್ಕೆ ಕಾರಣ ಅಂದರೆ ಗ್ಯಾರಂಟಿನೇ. ಈ ಚುನಾವಣೆಯಲ್ಲಿ ಅದು ಸಕ್ಸಸ್ ಆಗಲಿಕ್ಕಿಲ್ಲ. ಮುಂದಿನ ಚುನಾವಣೆಯಲ್ಲಿ ಸಕ್ಸಸ್ ಆಗುತ್ತೆ. ಇವಾಗ ಗ್ಯಾರಂಟಿ ಮುಂದುವರಿಸ್ತಾರೋ ಅಥವಾ ನಿಲ್ಲಿಸ್ತಾರೋ ಅನ್ನೋದು ವಿಚಾರ ರಾಜ್ಯದ ಜನರಲ್ಲಿ ಒಂದು ಭಯ, ಒಂದು ಆತಂಕ ಸೃಷ್ಟಿಯಾಗಿದೆ. ಭಯ ಏನಿಲ್ಲ, ಅದೇನು ಭಯ ಪಡುವಂಥದ್ದು ಏನಿಲ್ಲ. ಅದೇನು ಜನರಿಗೆ ಸರ್ಕಾರ ಸ್ಕೀಮ್ಗಳು ಇರ್ತಾವೆ, ಭಯ ಪಡುವಂಥದ್ದಿಲ್ಲ. ಈಗ CM ಹೇಳಿದಾರೆ, ನಮ್ಮ ಮುಂದುವರ್ಸ ಅಂತ ಹೇಳಿದಾರೆ, ಮುಂದುವರ್ಸ್ತಾರೆ. ರಿಸಲ್ಟ್ ಬಂತು. ಇವಾಗ ಸದ್ಯ ಶಾಸಕರು ಗ್ಯಾರಂಟಿ ಮುಂದುವರಿಸೋ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅಥವಾ ನಿಲ್ಲಿಸಬೇಕಾ, ಏನ್ ಮಾಡಬೇಕು ಅಂತ? ಇಲ್ಲ, ಅದು ಅಂತಿಮವಾಗಿ ತೀರ್ಮಾನ ಆಗಬೇಕದು ಮುಖ್ಯಮಂತ್ರಿ ನೇತೃತ್ವದಲ್ಲಿ. ನಾವು ನಮ್ಮ ಅಭಿಪ್ರಾಯ ಹೇಳ್ಬೋದು ಅಷ್ಟೇ ಹೊರತಾಗಿ ಅಂತಿಮವಾಗಿ ಅದನ್ನು ಫೈನಲ್ ಮಾಡೋರು CM, ಹಿರಿಯ ಸಚಿವರಿದ್ದಾರೆ. ನೋಡೋಣ, ಕಾದು ನೋಡೋಣ. ಇವಾಗ ಡಬಲ್ ಅಂಕಿ ಅಂದ್ರೆ 20 ಸ್ಥಾನ ನಿರೀಕ್ಷೆಯಲ್ಲಿದ್ರು ಕಾಂಗ್ರೆಸ್ ಅವರು, ಬಟ್ ನಿಂತಿದ್ ಮಾತ್ರ 9ಕ್ಕೆ. ಇದ್ರ ರಾಜ್ಯದ ಜನ ಗ್ಯಾರಂಟಿ ಕೈ ಹಿಡಿದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಕಾಂಗ್ರೆಸ್ ನಾಯಕರು ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲ, ಹಿಡಿದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ಅವ್ರದ್ದು ಮಾರ್ಜಿನ್ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ಇದೆ. 2 ಲಕ್ಷ, 3 ಲಕ್ಷ, 4 ಲಕ್ಷದಿಂದ ಆಯ್ಕೆ ಆಗಿದ್ರು. ಈಗ ಆಲ್ಮೋಸ್ಟ್ 50,000, 70, 60 ಬರ್ಲಿಕ್ಕೆ ಕಾರಣ ಅಂದರೆ ಗ್ಯಾರಂಟಿನೇ. ಈ ಚುನಾವಣೆಯಲ್ಲಿ ಅದು ಸಕ್ಸಸ್ ಆಗಲಿಕ್ಕಿಲ್ಲ. ಮುಂದಿನ ಚುನಾವಣೆಯಲ್ಲಿ ಸಕ್ಸಸ್ ಆಗುತ್ತೆ. ಇವಾಗ ಗ್ಯಾರಂಟಿ ಮುಂದುವರಿಸ್ತಾರೋ ಅಥವಾ ನಿಲ್ಲಿಸ್ತಾರೋ ಅನ್ನೋದು ವಿಚಾರ ರಾಜ್ಯದ ಜನರಲ್ಲಿ ಒಂದು ಭಯ, ಒಂದು ಆತಂಕ ಸೃಷ್ಟಿಯಾಗಿದೆ. ಭಯ ಏನಿಲ್ಲ, ಅದೇನು ಭಯ ಪಡುವಂಥದ್ದು ಏನಿಲ್ಲ. ಅದೇನು ಜನರಿಗೆ ಸರ್ಕಾರ ಸ್ಕೀಮ್ಗಳು ಇರ್ತಾವೆ, ಭಯ ಪಡುವಂಥದ್ದಿಲ್ಲ. ಈಗ CM ಹೇಳಿದಾರೆ, ನಮ್ಮ ಮುಂದುವರ್ಸ ಅಂತ ಹೇಳಿದಾರೆ, ಮುಂದುವರ್ಸ್ತಾರೆ.